ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಎಲ್ಲಿ ನೋಡ್ತಿದ್ದೀರಾ? ಇನ್ಮೇಲಿಂದ ಮಾರ್ನಿಂಗ್ ಟೈಮ್ ಓಟ್ಸ್ ತಿನ್ನೋಣ ಅಂತೇಳಿ ಓಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆನೆ. ಓಟ್ಸ್ ಜೊತೆಗೆ ಸ್ವಲ್ಪ ಸೀಡ್ಸ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಅದ್ರ ಜೊತೆಗೆ ಹನಿ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊತಿದ್ದೀವಿ. ಆ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಇದು ಸಂಡೇ ಶೂಟ್ ಮಾಡಿರೋ ವ್ಲಾಗ್. ಸೊ ರಂಜಿತ್ ಕೂಡ ಮನೇಲೇ ಇದ್ರು. 2 ಮೀಡಿಯಂ ಸೈಜ್ ಆನಿಯನ್, 2 ಚಿಲ್ಲಿ ಆ್ಯಂಡ್ 2 ಕ್ಯಾರೆಟ್ ತೆಗೆದಿಟ್ಕೊಂಡಿದ್ದೆ. ಆ 3 ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ತಬಕ್ಸಿ ಸೊಪ್ಪು ಆ್ಯಂಡ್ ಕರ್ಬೇವಿನ ಸೊಪ್ಪು ಈ 3 ಚಾಪ್ ಮಾಡಿಕೊಂಡು ಅದೇ ಬೌಲ್ಗೆ ಆ್ಯಡ್ ಮಾಡ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಬೌಲ್ಗೆ ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬಿಸಿ ನೀರಲ್ಲಿ, ಅಂದರೆ ತುಂಬ ಬಿಸಿ ಅಲ್ಲ, ಲೂಕ್ ವಾರ್ಮ್ ವಾಟರಲ್ಲಿ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಗ್ರೌಂಡ್ ನಟ್ನ ರೋಸ್ಟ್ ಮಾಡಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಕಂಪ್ಲೀಟ್ ಸ್ಪ್ರೆಡ್ ಮಾಡಿ ಒಂದು 10 ಮಿನಿಟ್ಸ್ ನೆನೆದಕ್ಕೆ ಬಿಟ್ಟು ನೆಕ್ಸ್ಟ್ ಒಂದು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಉಂಡೆ ನಾನು ಸ್ವಲ್ಪ ದಪ್ಪನೇ ತೊಗೊಂಡಿದ್ದೀನಿ, ನೀಟಾಗಿ ತೊಟ್ಕೊಳ್ಳೋದು ಅಷ್ಟೇ. ನಾನು ಬಿಸಿ ನೀರಲ್ಲಿ ಕಲ್ಸ್ಕೊಂಡಿದ್ದಲ್ವಾ, ಹಾಗಾಗಿ ಅಕ್ಕಿ ರೊಟ್ಟಿ ತೊಟ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ, ಕಿತ್ತೋಗಲ್ಲ. ಒಂದು ಸೈಡ್ ಕಾಯೋದಕ್ಕೆ ಇಟ್ಟಿದ್ದೆ, ಅದ್ರ ಮೇಲೆ ಹಾಕಿ ಇಮಿಡಿಯೇಟ್ ಆಗಿ ಬಟರ್ ಪೇಪರ್ ತೆಗೆಯೋದಕ್ಕೆ ಹೋಗ್ಬಿಡಿ, ಕಿತ್ತೋಗ್ಬಿಡುತ್ತೆ. ಒಂದು 20 ಸೆಕೆಂಡ್ ಬಿಟ್ಟು ಅದಾದ್ಮೇಲೆ ನಿಧಾನಕ್ಕೆ ತೆಗೆದ್ರೆ ನೀಟಾಗಿ ಬರುತ್ತೆ. ರೊಟ್ಟಿ ಸುಡ್ಬೇಕಾದ್ರೆ ಬಟರ್ ಇಲ್ಲ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಮ್ಯಾಂಗೋಸ್ ತಗೊಂಡ್ ಬರ್ತಾರೆ ನಮ್ಮ ಏರಿಯಾಗೆ ಒಬ್ಬ ಅಂಕಲ್, ವೀಕ್ಲಿ 2 ಟೈಮ್ಸ್ ಬರ್ತಾರೆ ಅಷ್ಟೇ. ಇವತ್ತು ಬಂದಿದ್ರು, ರಂಜಿತ್ ಮನೇಲೆ ಇದ್ರಲ್ಲ, ಹೋಗ್ಬಿಟ್ಟು ತಗೊಂಡ್ ಬಂದ್ರು. ಅವ್ರ ಹತ್ರ ಮ್ಯಾಂಗೋಸ್ ತುಂಬಾನೇ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ಪ್ರೋಟ್ಸ್ ಹಾಕಿ ಕಟ್ಲೆಟ್ ಮಾಡ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಿತ್ತು ಅಂಡ್ ಇದು ತುಂಬಾ ಹೆಲ್ತಿ ಕೂಡ. ನಾನು ಈ ರೆಸಿಪಿ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಏನಾದ್ರು ಬೇಕಿದ್ರೆ ಚೆಕ್ ಮಾಡಿ. ವೆದರ್ ತುಂಬಾನೇ ಚೆನ್ನಾಗಿತ್ತು, ಲೈಟ್ ಆಗಿ ಮಳೆ ಬರ್ತಿತ್ತು, ಹಾಗಾಗಿ ರಂಜಿತ್ ಕಾಫಿ ಮಾಡ್ತಿದ್ದಾರೆ. ಅವ್ರ ಮನೇಲಿ ಇದ್ರೆ ಗೊತ್ತಲ್ವಾ ಅವರೇ ಕಾಫಿ ಮಾಡೋದು. ನಾನು ಆಲ್ರೆಡಿ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ವಿಹ ಎದ್ದಿದ್ಲು, ಅವಳನ್ನ ನೋಡ್ಕೊಂತಿದ್ದೆ. ಅಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. 1 2 3 4